ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೇವೆ. ನಗರಸಭೆ ಆಯುಕ್ತರು ಮಂಜಾ ಸರ್ ಅವರು ವೇದಿಕೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಯುವ ಸಾಹೇಬರು ವೇದಿಕೆಗೆ ಬರ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ನಮ್ಮ ಆಮೋ ಲಕ್ಷ್ಮೀನಾರಾಯಣ ಅವರು ವೇದಿಕೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಸುರಿವಗಿರಿಗಳ ಸಾಲೆ ನಿನ್ನಯ ಕೊರಳಿನ ಬಾಲೆ ಕಪಿಲ ಪತಂಜಲ ಗೌತಮ ಚಿರನು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ. ಪಾಳೆಯೊಂದಿಗೆ ಶಾಸಕರಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ಮನವಿ. ಹಾಗೆಯೇ ಈ ತಾಲೂಕಿನ ಮಾನ್ಯ ಶಾಸಕರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತರಲಿದ್ದಾರೆ ಅಧ್ಯಕ್ಷರು. ಶಾಸಕರು ಸರಳವಾಗಿ ಮಾಡಬೇಕು, ಯಾವುದೇ ಅದ್ದೂರಿಯಾಗಿ ನನಗೆ ಆಹ್ವಾನ ಇಟ್ಕೊಬಾರ್ದು ಮೊದಲೇ ಸೂಚನೆ ಕೊಟ್ಟಿರೋದ್ರಿಂದ ನಾವು ಸರಳವಾಗಿ ಮಾಡ್ತಾ ಇದೀವಿ. ಅವ್ರಿಗೆ ಸನ್ಮಾನ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಹಾಗೆಯೇ ಮುಂದುವರೆದಂತೆ ಈ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರಿಗೆ ನಮ್ಮ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೇಗ ಹಾಕ್ಬೇಕು. ವಿನೀತ್ ಅವರು ಸರಿಯಾಗಿ ಫೋಟೋ ತೆಗಬೇಕು ವಿನಂತಿ ಇದೆ. ನಗರಸಭಾ ಅಧ್ಯಕ್ಷರಿಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ತಾಲೂಕಿನ ಈ ಒಂದು ಸಭೆಗೆ ನಮ್ಗೆ ತುಂಬಾ ಸಹಕಾರ ಕೊಟ್ಟು ಈ ಸಭೆ ಇಷ್ಟು ಚೆನ್ನಾಗಿ ನಡಿಬೇಕಾದ್ರೆ ನಮ್ಗೆಲ್ಲರಿಗೂ ಸಹಕಾರ ಕೊಟ್ಟು ತುಂಬಾ ಪ್ರೋತ್ಸಾಹದಿಂದ ಯುವ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸಮಾಜದ ಮುಖಂಡರಂತ ಡಾಕ್ಟರ್ ನಾಗಪ್ಪನವ್ರಿಗೆ ಈ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ತಾಲೂಕಿನ ಹಿರಿಯರು ಮತ್ತು ಯಾವುದೇ ಸಮಾಜದ ಪ್ರೋಗ್ರಾಮ್ ಇರಲಿ, ತಮ್ಮ ಯಾವುದೇ ಒಂದು ಭಿನ್ನಾಭಿಪ್ರಾಯ ತಮ್ಮ ಮುಂದಾಳತ್ವ ವಹಿಸುತ್ತಾ ಆಮು ಲಕ್ಷ್ಮೀನಾರಾಯಣ ಅನ್ನೋರಿಗೆ ಈ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತುಂಬಾ ದೂರದಿಂದ ಈ ಪವಿತ್ರ ಕುರಿ ಕಂಬಳಿಯ ಉಣ್ಣೆಯ ಜಗದಕ್ಕೆ ಸಾರಥಿ ಮತ್ತೆ ಜಗದಕ್ಕೆ ಒಂದು ಸೂತ್ರವಾಗಲಿ ಅಂತ ಹೇಳ್ತಾ ಹಾರೈಸ್ತಾ ಕನಕದಾಸರು ಎಲ್ರಿಗೂ ಕೂಡ ಹಾರೈಸಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದೆ. ಇನ್ಯಾರು ಆ ಥರ ಆಡಕ್ಕಾಗಲ್ಲ. ಕೆರೆ ಆಡಿ ಕೆರೆಗಳನ್ನ ತುಂಬ ಹೇಳಿ 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 ಎಲ್ಲ ಅದಕ್ಕೆ ಕಲ್ಸೋದು ಯಾವಾಗ ಮಳೆಗಳು ಬಂದು ಕೆರೆ ಕಲಾವಿದ ತಂಡದವರು ಯಾವಾಗ್ಲೂ ಕೆರೆಗಳು ತುಂಬಬೇಕು ಅಂತ ಆಡ್ತಾ ಎಲ್ಲಾ ಕೆರೆಗಳು ತುಂಬಿದೇನು ಕೋಡಿ ಹೋಗೋದ್ರಲ್ಲಿ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಜನಪ್ರಿಯ ಶಾಸಕರು ಅವರನ್ನ ಉಗುಳಿ ಅವ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತ ಇದೇ ರೀತಿ ಆಡ್ತಾ ಇರಿ, ಇದೇ ರೀತಿ ಕೆರೆಗಳು ತುಂಬ್ತಾ ಇದ್ರಿ. ಜಗ್ಗನ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ
ರಾಮಣ್ಣನ ಹುಂಜ ಗಲ್ಲೆಂದೆ ಚಾಕರಮ್ಮ ಅರೆರೆ ಜಗ್ಗನ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದೆ ವರ್ಷ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ. ಈ ಸಲನೂ ಮಾಡಿದ್ವಿ. ಆದರೆ ಜಾಗ ಲಾಸ್ಟ್ ಇಯರು ಜಾಗ ಕೊಡ್ತೀವಿ ಅಂತ ಮೇಡಮ್ನವ್ರು ಹೇಳಿದ್ರು. ರೆಕಾರ್ಡು ಮಾಡುವ ಡಿ ಸಿ ಆಫೀಸ್ಗೆ ಹೋಯ್ತು. ಡಿ ಸಿ ಆಫೀಸಲ್ಲಿ ಅದು ಕಾರಣಾಂತರಗಳಿಂದ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಆಗಿ ಪೆಂಡಿಂಗ್ ಬಿದ್ದೋಯ್ತು. ಮೊನ್ನೆ ಎಲ್ಲ ಬಂದು ಕೇಳಿದಾಗ ಬೇರೆ ಜಾಗ ತೋರಿಸೆಲ್ಲ ರೆಕಾರ್ಡ್ ಪುಟಪ್ ಮಾಡಿ ಕಳಿಸಿದ್ದಾರೆ ಮೇಡಮ್ನವರೆಲ್ಲನೂ. ನೆಕ್ಸ್ಟ್ ಇಯರ್ಗೂ ಹೊರಗಡೆ ಜಾಗ ನಮ್ಮ ಮ್ಯಾನವ್ರು ಮಾಡ್ಕೊಳ್ತೀವಿ. ಕನಕ ಜಯಂತಿ ಅದೇ ಜಾಗದಲ್ಲಿ ಮಾಡ್ತೀವಿ. ಜಾಗ చేయిస్తానంటే ನೆಕ್ಸ್ಟ್ ಇಯರ್ ಕಾರ್ಯಕ್ರಮ ಮಾಡೇ చేస్తామని చెప్తాడు. ನೆಕ್ಸ್ಟ್ ಇಯರ್ ಕಾರ್ಯಕ್ರಮ ಅಲ್ಲೇ ಮಾಡ್ತೀವಿ. ಅಂದರೆ ನಮ್ಮ ಕುಲಬಾಂಧವರಲ್ಲಿ ಮನವಿ, ಯಾವ ಊರಿಂದ ಯಾವ ಪಲ್ಲಕ್ಕಿಗಳು ಬಂದೈತೋ ಪ್ರೋಗ್ರಾಮ್ ಮುಗಿಸಿದ ತಕ್ಷಣ ಆ ಪಲ್ಲಕ್ಕಿ ಹತ್ರ ಹೋಗಿ ಅವರವರೆಲ್ಲ ಫೋಟೋ ಮೇಡಮ್ ಜೊತೆಲಿ ಫೋಟೋ ತೊಗೊಂಡು ನೆಕ್ಸ್ಟ್ ಇಯರ್ಗೆ ಇನ್ನೂ ನಾವು ಜಾಸ್ತಿ ಬರಬೇಕು. ಅದರಿಂದ ಮೇಡಮ್ ಜೊತೆ ಹಿಡಿದು ಫೋಟೋ ತೊಗೊಂಡ್ಬಿಟ್ರೆ ಒಂದು ಕಾರ್ಯಕ್ರಮ ಖುಷಿಯಾಗಿರ್ತದೆ. ಪಲ್ಲಕ್ಕಿ ಕಟ್ಕೊಂಡ್ಬಂದವರು ಅವ್ರಿಗೂ ಸನ್ಮಾನ ಕೊಡ್ತೀವಿ. ಅಲ್ಲೇ ಪಲ್ಲಕ್ಕಿ ಮುಂದ್ಗಡೆ ಯಾವ ಊರವ್ರು ಬಂದಿದ್ದಾರೋ ಆ ಪಲ್ಲಕ್ಕಿ ಹತ್ರ ಹೋಗ್ಬೇಕು. ಪ್ರಸಾದ ಇದೆ, ಪ್ರಸಾದ ಎಲ್ಲರಿಗೂ ಶುಭೋದಯ. ಇವತ್ತಿನ ದಿವಸ 537ನೇ ಕನಕ ಜಯಂತಿಯನ್ನು ತುಂಬ ವಿಜೃಂಭಣವಾಗಿ ಮಾಡ್ತಾಯಿದ್ದೀವಿ. ಇದರ ಆಲ್ ದ ಕ್ರೆಡಿಟ್ ಗೋಸ್ ಟು ಕರ್ನಾಟಕ ಘನ ಸರ್ಕಾರಕ್ಕೆ. ಅವರು ಈ ಜಯಂತಿಯನ್ನು ಒಂದು ಹಬ್ಬವಾಗಿ ವರ್ಷ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಅದೇ ಥರ ಮಾಡ್ತಾ ಬಂದಿದ್ದೇವೆ. ಅದರ ಮೂಲಕವಾಗಿ ನಮ್ಮ ಇಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ಇದೆ, ತಾಲೂಕು ಅಡ್ಮಿನಿಸ್ಟ್ರೇಷನು, ನಮ್ಮ MLA ಅವರ ಗೈಡೆನ್ಸಿಂದ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದವರಿಗೆ, ಭಕ್ತಾದಿಗಳಿಗೆ, ಜಯಂತ್ಯೋತ್ಸವ ಸೆಲೆಬ್ರೇಟ್ ಮಾಡೋರಿಗೆ ಏನು ತೊಂದರೆ ಆಗದಿರೋ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಎಲ್ಲ ಅರೇಂಜ್ಮೆಂಟ್ಗಳನ್ನ ಸೂಪರ್ವೈಸ್ ಮಾಡಿ ಆಮೇಲೆ ಸಿಬ್ಬಂದಿ, ಪೊಲೀಸು ಮತ್ತು ಎಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಕನಕದಾಸರು ನನಗೆ ಮೊದಲೇ ಮಾತಾಡೋಕ್ಕೆ ಬಿಟ್ಟಿದ್ದರಿಂದ ನಾನು ಕೆಲವು ವಿಷಯಗಳ ಬಗ್ಗೆ, ಕನಕದಾಸರ ಬಗ್ಗೆ ಹೇಳಬೇಕಾಗ್ತದೆ. ಅದರಿಂದ ಹೇಳ್ತಾ ಇದ್ದೀನಿ. ಇಟ್ಸ್ ಓನ್ಲಿ ಎ ಫಾರ್ಮಾಲಿಟಿ. ಕನಕದಾಸರು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಅವರ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. ಅವರು ಒಂದು ಕುರುಬ ಜನಾಂಗದಲ್ಲಿ ಹುಟ್ಟಿದ ಬಾಳ ಗ್ರಾಮದಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ತಾಯಿ ಬೀರಪ್ಪ ಬಚ್ಚಮ್ಮ ಅಂತ. ಅವ್ರಿಗೆ ಸುಮಾರು ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಬೀರಪ್ಪನವರು ನಮ್ಮ ದಳಪತಿ ಆಗಿರ್ತಾರೆ ನಮ್ಮ ಇದರಲ್ಲಿ. ಸೊ ಅವರು ತುಂಬ ದಿವಸದಿಂದ ಮಕ್ಕಳೇ ಆಗದಿಲ್ದಿರೋಕ್ಕೆ ತಿರುಪತಿ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ನಮಗೆ ನಿಮ್ಮ ದಯೆಯಿಂದ ಒಂದು ಮಗು ಹುಟ್ಟಿದ್ದಾರೆ, ಅದಕ್ಕೆ ಆ ಮಗುವನ್ನು ನಿಮಗೆ ದಾಸರಾಗಿ ಕೊಡ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡಿಕೊಡ್ತಾರೆ. ಅದೇ ಪ್ರಕಾರವಾಗಿ ಅವರಿಗೆ ಒಂದು ಮಗು ಜನಿಸುತ್ತೆ. ಆ ಮಗುವೇ ತಿಮ್ಮಪ್ಪ. ತಿರುಪತಿ ವೆಂಕಟರಮಣ ಸ್ವಾಮಿಯವರ ಆಶೀರ್ವಾದದಿಂದ, ಕರುಣಾಕಟಾಕ್ಷದಿಂದ ಹುಟ್ಟಿದ ಮಗುವಿಗೆ ತಿಮ್ಮಪ್ಪ ಅಂತಲೇ ಹೆಸರಿಡ್ತಾರೆ. ತಿಮ್ಮಪ್ಪ ನಿಮಗೆ ಗೊತ್ತಾದಾಗೆ ಹೋಗ್ತಾ ತಿಮ್ಮಪ್ಪ ನಾಯಕ ಆಗ್ತಾರೆ. ಅವರ ತಂದೆ ತೀರ್ಕೊಂಡ್ಮೇಲೆ ಅವರಿಗೆ ದಂಡನಾಯಕನಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವಕಾಶ ಸಿಗುತ್ತೆ. ಆ ಅವಕಾಶನ ಉಟ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ಒಂದು ಇದು ಬರುತ್ತೆ, ಏನಂತಂದರೆ ಅವರು ಒಂದು ಯುದ್ಧದಲ್ಲಿ ಪಾಲ್ಗೊಂಡಿರ್ತಾರೆ. ಆ ಯುದ್ಧದಲ್ಲಿ ಅವರಿಗೆ ತುಂಬ ಹಿಂದೆಡೆ ಆಗ್ತದೆ. ಆವಾಗ ಶತ್ರು ಸೈನ್ಯಗಳಿಂದ ಅವರಿಗೆ ತುಂಬ ಹೊಡೆತ ಬಿದ್ದು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾರೆ. ಆ ಸಂದರ್ಭದಲ್ಲಿ
ಆ ಸಂದರ್ಭದಲ್ಲಿ ತಿಮ್ಮಪ್ಪ ಅವರಿಗೆ ಮನಸ್ಸಿನಲ್ಲಿ ಬಂದು ನೀನು ದಾಸನಾಗು ಅಂತ ಹೇಳ್ತಾರೆ. ಆಗ ಅವರೆದ್ದು ಈ ಇದನ್ನು ತ್ಯಜಿಸಿ, ಸಂಸಾರ ಇದನ್ನೆಲ್ಲ ತ್ಯಜಿಸಿ ದಾಸನಾಗಬೇಕು ಅಂತ ಮನಸ್ಸಲ್ಲಿ ಮಾಡಿಕೊಂಡು ಅವರು ದಾಸನಾಗ್ತಾರೆ. ದಾಸನ ಆಗೋದಕ್ಕೆ ಮೊದಲು ಅವರು ಒಂದು ದೇವರ ಕೈಂಕರ್ಯ ಮಾಡುವಾಗ ಅವರಿಗೆ ಕೊಪ್ಪರಿಗೆ ಚಿನ್ನ ಸಿಗುತ್ತೆ. ಅದಕ್ಕೆ ಅವ್ರಿಗೆ ಕನಕದಾಸರು ಅಂತ ಹೆಸರು ಬರುತ್ತೆ. ಕನಕದಾಸರಾದ ಮೇಲೆ ನಮ್ಮ ದೇಶದಲ್ಲಿ ಸುಮಾರು 100 ಜನ ದಾಸರಿದ್ದರೂ ಕೂಡ ಶೂದ್ರರ ಪೈಕಿ ದಾಸರಾದವರು ಕನಕದಾಸರೇ ಒಬ್ಬರೇ ಅಂತ ಹೇಳೋದಕ್ಕೆ ನಮಗೆ ಗರ್ವ ಬರುತ್ತೆ. ಸೊ ಅವರು ಒಬ್ಬ ಶೂದ್ರ ದಾಸರಾಗ್ತಾರೆ. ದಾಸರಾದಮೇಲೆ ಅವರು ತಮ್ಮ ಜೀವನ ಪೂರ್ತಿ ದೇವರಿಗಾಗಿ ಮುಡಿಪಿಟ್ಟು ದೇಶ ಸುತ್ತುತ್ತಾ ತಮ್ಮ ಅನುಭವಗಳನ್ನು ಮತ್ತು ಸಾಮಾಜಿಕ ಕಲೆಗಳನ್ನು, ಸಮಾಜದಲ್ಲಿ ಏನು ದೋಷ ಲೋಪಗಳಿಲ್ಲ ಅದನ್ನು ಸುಲಭವಾಗಿ ಎಲ್ಲ ಜನರಿಗೂ ಅರ್ಥ ಆಗುವಂತೆ ಶ್ಲೋಕಗಳ ಮೂಲಕ, ಪದ್ಯಗಳ ಮೂಲಕ ಎಲ್ಲ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಜಾಗ ಕೊಡ್ತೀವಿ ಅಂತ ಲೇಟ್ ಆಯ್ತು ಅದಾಯ್ತು ಅಂತ ಹೇಳಿಬಿಟ್ಟು ಮೊನ್ನೆ ಮೀಟಿಂಗಲ್ಲಿ ಮೇಡಮ್ ಅವ್ರು ನಮಗೆ ಎಲ್ಲರೂ ಆಶ್ವಾಸನೆ ಕೊಟ್ಬಿಟ್ಟಿದ್ದಾರೆ. ನಿಮಗೆ 1 ತಿಂಗಳು 20 ದಿವಸ 30 ದಿವಸ ನಿಮಗೆ ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ. ಅದಕ್ಕೆ ನಮಗೆ ತುಂಬ ನಾವು ಖುಷಿಯಾಗಿದ್ದೀವಿ. ಅವ್ರಿಗೆ ಧನ್ಯವಾದ, ತುಂಬ ಧನ್ಯವಾದ ಹೇಳ್ತೀವಿ. ಮತ್ತೆ ಅದೇ ರೀತಿ ನಮ್ಮಲ್ಲಿ ಒಂದು ಕೋರಿಕೆ ಏನಂದರೆ, ನಮ್ಮ ಸಮುದಾಯಕ್ಕೆ ನಾಳೆ ದಿವಸ ರಾಜಕೀಯವಾಗಿ ನಮ್ಮ ಸಮುದಾಯದವ್ರಿಗೆ ನಮ್ಗೆ ಏನು ಪಾಲು, ನಮ್ಮ ಸಮುದಾಯದ ಪಾಲು ಏನು ಸಿಗುತ್ತೋ, ನಾಳೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಯಾವುದೇ ಇರಲಿ, ನಮ್ಮ ಜನಕ್ಕೆ ಆ ಪಾಲು ನಮ್ಗೆ ಕೊಡಿಸ್ಬೇಕಾಗಿ ನಾವು ನಿಮ್ಮಲ್ಲಿ ತುಂಬ ಹೃದಯಪೂರ್ವಕ ಕೇಳ್ಕೊತಾ ಇದ್ದೀವಿ. ಮತ್ತೆ ಈ ಎಲ್ಲ ಬೇರೆ ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳಿಗೂ ನಮ್ಮ ಸಮುದಾಯದವ್ರಿಗೆ ಒಂದೊಂದು ಸ್ಥಾನ ಕೊಡಬೇಕು. ಯಾವುದೋ ಇದೆ, ಆರಾಧನೆ ಇದೆ, ಇನ್ನೊಂದಿದೆ, ಮತ್ತೊಂದು ಎಲ್ಲ ಇದೆ. ನಮ್ಮ ಸಮುದಾಯದ ತುಂಬ ಜನ ಇದ್ದೀವಿ, ತುಂಬ ಬಡವರಾಗಿದ್ದೀವಿ. ಅದಕ್ಕೋಸ್ಕರ ನೀವು ನಮ್ಮ ಸಮುದಾಯನ ನೀವು ಮುನ್ನಡೆಸ್ತಾ ಇದ್ದೀರಾ. ನಮಗೆ ನೀವೇ ನಮ್ಮ ಸಮುದಾಯದಲ್ಲಿ ನೀವು ನಮ್ಮಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟಿದೆ. ನಾವು ಅವ್ರ ಹಿಂದೆ 1000% ಇರ್ತೀವಿ, ಅವರಿಂದ ಇದ್ದೇ ಇರ್ತೀವಿ. ಅವರು ಹಾಗೆ ಅವ್ರಿಂದ ಇರ್ತೀವಿ, ನಾವು ಅವರಿಂದ ಇರ್ತೀವಿ. ಮುಂದಿನ ಅನೇ ಬರ ಅದೃಷ್ಟ ಇತ್ತಂದ್ರೆ ಅವ್ರ ತಂದೆಯವರಾದ CM ಆಗ್ಬೋದು, ಇಲ್ಲಾಂದ್ರೆ ಫಸ್ಟ್ ದಲಿತ CM ಅಂತ ಹೇಳ್ಬಿಟ್ಟಿದೆ. ರೂಪದಲ್ಲಿ ಸಸಿದವರು ಮೇಡಮರು ಆಗ್ಬೋದು. ಯಾಕಂದ್ರೆ ಹುಲಿ ಹುಟ್ಟಿದೆ, ಅಭಿಮಾನಿ ಏನ್ ಕೇಳ್ತಾ ಗರ್ಭದಲ್ಲಿ ವಿದ್ಯೆ ಕಲ್ತರು, ಆ ತರ ಅವ್ರ ತಂದೆಯವ್ರ ಗರ್ಭ, ಅವ್ರ ತಾಯಿಯವ್ರ ಗರ್ಭದಲ್ಲಿ ಅವ್ರ ತಂದೆ ಇರೋವಾಗಲೇ ಅವ್ರು ಕಲ್ತಿರೋದು ವಿದ್ಯೆ, ರಾಜಕೀಯ ವಿದ್ಯೆ. ಅದಕ್ಕೆ ಅದೃಷ್ಟ ಇದ್ರೆ, ಆ ಆತ್ಮ ಇತ್ತಂದ್ರೆ ಅವರೇ ಆಗ್ಬೋದು. ಆಗ್ಲಿ ಅಂತ ನಮ್ಮ ಆಸೆ, ಬೇಕು ಅಂತ ನಮ್ಮ ಆಸೆ. ಅದಕ್ಕೆ ನಮ್ಮ ಸಮುದಾಯದವ್ರಿಗೆ ದಯವಿಟ್ಟು ನೀವೇ ನಮ್ಗೆ ಇದಾಗಿದ್ದೀರಾ, ನಮ್ಮ ಸಮುದಾಯದವ್ರಿಗೆ ಏನ್ ಬೇಕೋ ಅವ್ರಿಗೆ ಮಾಡ್ಕೊಡಿ. ಕನಕದಾಸ ಜಯಂತಿಯ ಶುಭಾಶಯಗಳು. ಸೊ ಲಾಸ್ಟ್ ಪೂರ್ವಭಾವಿ ಸಭೆ ಆದಾಗ ನಾನು ಫಸ್ಟ್, ಯಾಕಂದ್ರೆ ಕನಕದ ಇವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಸೊ ನನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರದ್ದು ಒಂದು ಬೇಡಿಕೆ ಇತ್ತು. ಇದು ನಾವು ಸುಮಾರು 1 ವರ್ಷದ ಹಿಂದೆಯಿಂದನೂ ಪ್ರಯತ್ನ ಪಡ್ತಾ ಇದ್ವಿ. ಪ್ರಪೋಸಲ್ DC ಆಫೀಸ್ಗೆ ಕಳಿಸ್ಕೊಟ್ಟಿದ್ವಿ. ಪ್ರಪೋಸಲ್ ಆಗೋ ಹಂತದಲ್ಲಿ ಇದ್ದಾಗ ಒಬ್ರು ತಕರಾರು ಹಾಕಿದ್ರು. ಅದರಿಂದ ಅದು ನ್ಯಾಯಾಲಯದ ಹಂತದಲ್ಲಿ ಇದ್ದಿದ್ದರಿಂದ ಮತ್ತೆ ಅವ್ರಿಗೆ ಕನಕ ಭವನಕ್ಕೆ ಆಗಲಿ, ಕನಕದಾಸರ ಒಂದು ಇವ್ರಿಗೆ ಜನಾಂಗಕ್ಕೆ ಆಗಲಿ, ಅದು ಮತ್ತೆ ಜಾಗ ಲೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಅದು ಆಗುತ್ತೆ, ಬಟ್ ಅಲ್ಲಿ ಲೇಟ್ ಆಗುತ್ತೆ, ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗೋದಕ್ಕೆ ಅನ್ನೋ ದೃಷ್ಟಿಯಿಂದ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಅವರ ಕೋರಿಕೆಯಂತೆ ನಾವೊಂದು ಜಾಗ ಈಗಾಗಲೇ ಗುರುತು ಮಾಡಿದ್ದೇವೆ. ಅದಕ್ಕೆ ಅವರು ಮೊನ್ನೆ ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಕಂದಾಯ ಇಲಾಖೆ ವ್ಯಾಪ್ತಿನಲ್ಲಿ ಅದನ್ನ 20 to 30 ಡೇಸ್ನಲ್ಲಿ ನಾನು ನನ್ನ ಹಂತದಿಂದ ಸಹಾಯಕ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆ ಪ್ರಪೋಸಲ್ನ ನಾನು ಖಂಡಿತ ರೆಡಿ ಮಾಡಿಸ್ಕೊಂಡು ಬಂದು ಅದನ್ನ RTC ತಗೊಂಡು ಹಸ್ತಾಂತರ ಮಾಡ್ತೇವೆ ಅಂತ ಈ ದಿನ ನಾನು ಕನಕದಾಸ ಜಯಂತಿ ಅಂಗವಾಗಿ ನಿಮ್ಗೆ ಎಲ್ರಿಗೂ ಒಂದು ಮಾತು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರುವಂಥ ವೇದಿಕೆ ಇದು. ದಾಸರಲ್ಲಿ ಶ್ರೇಷ್ಠರು ಅಂತ ಸರ್ಕಾರ ಅವರ ನಾಡ ಹಬ್ಬ ಆಗಿ ಮಾಡಬೇಕು. ಕನಕದಾಸರ ಜಯಂತಿಯನ್ನು ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಒಂದು ನಾಡ ಹಬ್ಬ ಅಂದರೆ ಯಾವುದೇ ಒಂದು ಕುಲ ಬಾಂಧವರು ಆಚರಣೆ ಮಾಡುವಂಥ ಹಬ್ಬ ಅಲ್ಲ. ನಾಡ ಹಬ್ಬ ಆದಾಗ
ಎಲ್ಲರೂ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅಭಿಮಾನದಿಂದ ಗೌರವದಿಂದ ಅವರ ನಡೆದ ದಾರಿಯನ್ನ ತಿಳಿದು ಗೌರವಿಸಿ ಸಂಭ್ರಮಿಸುವುದೇ ನಾಡ ಹಬ್ಬ. ಇದು ಕನಕದಾಸರ ಜಯಂತಿಯಲ್ಲಿ ವಿಶೇಷವಾಗಿ ನಿಮಗೆ ಅಭಿಮಾನ, ನಿಮಗೆ ಕುಲ ಬಾಂಧವರಿಗೆ ಅಭಿಮಾನ, ನಮಗೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅವರು ನಡೆದು ಬಂದ ದಾರಿ ಹೆಜ್ಜೆ ಎಲ್ಲನೂ ಕೂಡ ನಮಗೆ ಆದರ್ಶದಾಯಕವಾಗಿ ನಡೆಯೋದ್ರಿಂದ ಆ ಎಲ್ಲ ಇಡೀ ಸರ್ಕಾರದ ಗೌರವಗಳೊಂದಿಗೆ ಯಾರ್ಯಾರು ಇವತ್ತು ಅಭಿಮಾನದಿಂದ ಭಕ್ತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದಾರೆ, ವೇದಿಕೆಯ ಮೇಲೆ ಇರ್ಬೋದು, ವೇದಿಕೆಯ ಕೆಳಗಡೆ ಇರ್ಬೋದು, ಅವರಿಗೆ ಗೌರವ ಭಕ್ತಿಪೂರ್ವಕವಾಗಿರುವಂಥ ಆ ಶ್ರದ್ಧೆ ಕಾಣ್ತಾ ಇದೆಯಲ್ಲ, ಇದು ಆಚರಣೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಯಾರು ಕೀರ್ತನೆಗಳನ್ನು ರಚಿಸ್ತಾರೆ ಅದು ಸಮಾಜದ ಏಳಿಗೆಗೆ ಆ ಕೀರ್ತನೆಗಳು ಉಪಯೋಗ ಆಗುತ್ತೆ ಅಂತಂದಾಗ ಇಡೀ ದೇಶದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಅಂದರೆ ಸಮಾಜದ ಸುಧಾರಣೆಗಳಾಗಿದ್ದಾವೆ ಅವರ ಕೀರ್ತನೆಗಳಿಂದ ಅಂತಂದಾಗ ತುಂಬ ಸರಳವಾಗಿರುವಂಥ ಕೀರ್ತನೆಗಳು, ಜನಸಾಮಾನ್ಯರು ಕೂಡ ಅದನ್ನು ಅರಗಿಸ್ಕೊಂಡು ಅರ್ಥಗರ್ಭಿತವಾಗಿರುವಂಥ ಕೀರ್ತನೆಗಳನ್ನು ರಚಿಸ್ತಾರೆ. ಬಹಳ ಒಡನಾಟ ಇಟ್ಕೊಂಡಿರ್ತಾರೆ, ಸಮಾಜದಲ್ಲಿ ಸುಧಾರಣೆಗಳ ಬಗ್ಗೆ ಕನಸನ್ನು ಕಾಣ್ತಾರೆ. ಆದರೆ ಅವರ ಕೀರ್ತನೆಗಳಲ್ಲಿ ಅದನ್ನು ಬರೀತಾರೆ. ಯಾವುದು ಇದು ಕುಲದಲ್ಲಿ ಮೇಲಾಗೋದು, ಇದು ಹಾಡು ಅವ್ರದ್ದೇ ಹಾಡಿರೋದ ತುಂಬ ಚೆನ್ನಾಗಿದೆ, ಅದು ಇನ್ಯಾರು ಅದನ್ನು ಮೀರಿ ಆಡೋಕ್ಕಾಗಲ್ಲ. ಆ ಥರ ಬಹಳ ಒಳ್ಳೆ ಕೀರ್ತನೆಗಳನ್ನು ಅವರು ಕೂಡ ಒಂದು ಸೈನಿಕ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ಮಹಾರಾಜರ ಸಂಸ್ಥಾನದಲ್ಲಿ ಸೇವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ದಂಡನಾಯಕರಾಗಿರುವಂಥ ಸಂದರ್ಭದಲ್ಲಿ ಅವರ ತಂದೆ ನಂತರ ಅವರ ಆ ಸ್ಥಾನಮಾನವನ್ನು ಅಲಂಕರಿಸ್ತಾರೆ. ಆದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯುದ್ಧವನ್ನು ಗೆಲ್ಲುವಂಥ ಸಂದರ್ಭದಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ, ಆದರೆ ಅದು ಹೋರಾಟ ಮಾಡಿದ ದಿನಗಳನ್ನು ನೆನೆಸ್ಕೊಂಡು ದೇವರಲ್ಲಿ ಯಾಕೆ ಪ್ರಾರ್ಥನೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಅವ್ರ ಮನಸ್ಸು ಅವಾಗ ದೇವರಲ್ಲಿ ಐಕ್ಯ ಆಗಬೇಕು ಅನ್ನಿಸ್ತಾ, ಅಥವಾ ದೇವರಲ್ಲಿ ತಿಳಿದು ಯಾಕೆ ನಾನು ಈ ಸೋಲನ್ನು ಅನುಭವಿಸಿದೆ ಅನ್ನೋವಂಥ ಸಂದರ್ಭ ಬಂದಾಗ ಅವರು ದೇವರಿಂದ ವರ ಪಡೆದು ಆ ತಾಯಿ ಅವರನ್ನು ಜನ್ಮ ಹತ್ತಿರ್ತಾರೆ. ತಿಮ್ಮರಾಯಪ್ಪ ಅನ್ನುವಂಥವ್ರು ಕನಕದಾಸರಿಗೆ ಹೆಂಗಾದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ನಾಗಪ್ಪ ಸರ್ ಅವರು, ಡಾಕ್ಟರ್ ನಾಗಪ್ಪ ಸರ್ ಅವರು ಇರ್ಬೋದು, ವೆಂಕಟೇಶಣ್ಣ ಇರ್ಬೋದು, ಭಾಳ ಜನ ಮುಖಂಡರಿಗೆ ಮತ್ತು ವಿಶೇಷವಾಗಿ ನಿಮಗೂ ಕೂಡ ಅದರ ಪರಿಚಯ ಇದೆ. ತಿರುಪತಿಗೆ ಹೋದಾಗ ಏನಾಗಿದೆ, ಉಡುಪಿಗೆ ಹೋದಾಗ ಏನಾಗಿದೆ ಅನ್ನುವಂಥ ಚರಿತ್ರೆನ ನೀವು ತಿಳ್ಕೊಂಡಿದ್ದೀರ. ಆದರೆ ಭಕ್ತಿ ಅನ್ನೋದು ಒಬ್ಬ ಮನುಷ್ಯನಲ್ಲಿದ್ದಾಗ ಯಾವ ಭಕ್ತಿಯಿಂದ ದೇವರನ್ನ ಗೆಲ್ಲಕ್ಕೆ ಅವಕಾಶ ಆಗತ್ತೆ? ನಾವು ಯಾವುದರಿಂದನೂ ಗೆಲ್ಲಕ್ಕಾಗಲ್ಲ. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಗೆಲ್ಬೋದು. ಬಿಟ್ಟರೆ ಪ್ರೀತಿಯಿಂದ ಮಕ್ಕಳನ್ನ ಗೆಲ್ತೀವಿ, ಯೋಚನೆ ಮಾಡಿ. ಭಕ್ತಿಯಿಂದ ದೇವರನ್ನ ಗೆಲ್ತೀವಿ, ಶ್ರದ್ಧೆ ಇದ್ರೆ ಕೆಲಸದಲ್ಲಿ ಗೌರವವನ್ನು ಉಳಿಸ್ಕೊತೀವಿ. ಇವೆಲ್ಲ ನಮ್ಮ ಜೀವನದಲ್ಲಿ ಅನುಭವ ಆಗಿರುವಂಥ ಪಾಠಗಳು. ನಮ್ಮಲ್ಲೇ ಪ್ರತಿದಿನ ನಾವು ನಮ್ಮ ಮಕ್ಕಳನ್ನ ಹೊಡೆದಾಗ ಒಂದೊಂದು ಸತಿ ಏನೂ ಕೇಳಲ್ಲ, ಅದಾದ್ಮೇಲೆ ಯೋಚನೆ ಮಾಡಿ ಬಗ್ತೀವಿ ಅವ್ರ ಹತ್ರ. ಬಗ್ಗಿ ಪ್ರೀತಿಯಿಂದ ತಾಯಿ ಹೇಳಿದ್ರೆ ಮಗ ಎಂಥ ಸ್ಥಾನದಲ್ಲಿದ್ರೂ ಕೂಡ ಆ ತಾಯಿ ಮಾತು ಕೇಳ್ತಾರೆ. ಅಮ್ಮನ ಆಶೀರ್ವಾದ ಇಲ್ಲದೆ ನಾನು ಏನೂ ಸಾಧಿಸೋಕ್ಕಾಗಲ್ಲ ಅಂತ ಎಂಥ ಹೊರಟಾಗಿರ್ಲಿ ಮಕ್ಕಳು, ಏನೇ ಸಾಧಿಸಿರ್ಲಿ, ಎಂಥ ಎತ್ತರದ ವ್ಯಕ್ತಿ ಆಗಿರಲಿ, ಆದರೆ ತಾಯಿ ಪಾದ ಸ್ಪರ್ಶ ಮಾಡ್ತಾರೆ. ಯಾಕೆ ಅಂದರೆ ಅದು ಪ್ರೀತಿಯಿಂದ ತಾಯಿಯ ಒಂದು ಸಂಸ್ಕಾರವನ್ನು ಕಲಿಸಿರ್ತಾರೆ. ಅದೇ ರೀತಿ ಕನಕದಾಸರು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇವರನ್ನ ಗೆದ್ದು, ಅವಾಗ ಅಂಧಕಾರ ಇರುತ್ತೆ, ಆ ಜಾತಿ ಈ ಜಾತಿ, ಮೇಲ್ಜಾತಿ ಕೀಳ್ ಜಾತಿ ಅನ್ನೋ ಆ ಅಂಧಕಾರವನ್ನ ತೊಳಿಲಿಕ್ಕೋಸ್ಕರ ದೇವರ ಅಂಶವಾಗಿ ಜನನ ನೀಡ್ತಾರೆ. ಅಂದರೆ ಯಾವ ಮನೆಯಲ್ಲಿ ಹುಟ್ಟಿರ್ತಾರೆ ಅಲ್ಲೂ ಒಂದು ಸಂಸ್ಕಾರವನ್ನು ಬಿಟ್ಟು ಮತ್ತೆ ಬರ್ತಾ ದಾಸರು ದೇವರಲ್ಲಿ ಐಕ್ಯ ಆಗುವಂಥ ಸಂದರ್ಭದಲ್ಲಿ ಜನಗಳಿಗೆ ತನ್ನ ಕೀರ್ತನೆಗಳ ಮುಖಾಂತರ ಸಮಾಜದ ಸುಧಾರಣೆಗಳನ್ನು ಮಾಡ್ತಾ ಹೆಜ್ಜೆ ಇಡ್ತಾ ಹೋಗ್ತಾರೆ. 98 ವರ್ಷಗಳ ಕಾಲ ತನ್ನ ಜೀವಿತ ಅವಧಿಯಲ್ಲಿ ಕೀರ್ತನೆಗಳಿಂದ ಸಮಾಜದ ಸುಧಾರಣೆಗಳನ್ನು ಮಾಡ್ತಾ ಬರ್ತಾರೆ. ಎಲ್ಲ ಜಾಗಗಳಲ್ಲೂ ಪವಿತ್ರವಾಗಿರುವಂಥ ಜಾಗಗಳ ಪ್ರಯಾಣ ಮಾಡ್ತಾ ಜನರನ್ನು, ಈಗ ಆದರೆ ನಾವು ನ್ಯೂಸ್ ನೋಡ್ತೀವಿ, ಇಲ್ಲ ಆಗಿರುವಂಥ ನ್ಯೂಸು ಡೆಲ್ಲಿಯಲ್ಲಿರೋನು ನೋಡ್ತಾರೆ, ಡೆಲ್ಲಿಯಿಂದ ಬಿಟ್ಟರೆ ಬೇರೆ ದೇಶದಲ್ಲಿರೋರ್ಗೂ ಈ ನ್ಯೂಸ್ ಅಪ್ಡೇಟ್ಸ್ ಇರುತ್ತೆ. ಆ ಕಾಲದಲ್ಲಿ ಒಬ್ಬರ ಚರಿತ್ರೆ ಏನಾದರೂ ತಿಳ್ಕೋಬೇಕು ಅಂತಂದರೆ ಬಹಳ ಕಷ್ಟ ಆಗ್ತಾ ಇತ್ತು. ಕಾಲ್ನಡಿಗೆಯಲ್ಲೇ ದೇವ್ರ ದರ್ಶನಗಳಾಗ್ತಾ ಇತ್ತು. ಹೇಳ್ತಾರೆ, ಎಲ್ಲೋ ಹಾವೇರಿಯಿಂದ ಮತ್ತೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ ನಡಿಬೇಕಂದ್ರೆ 10 ದಿನ ಆದರೂ ಬೇಕಲ್ವ? 10-15 ದಿನ ಕಾಲ್ನಡಿಗೆಯಲ್ಲಿ ನಡೆದ್ರೆ ತಾನೇ ದೇವ್ರ ಹತ್ರ ಸೇರ್ತೀವಿ. ದೇವರೇ ಕನಸಲ್ಲಿ ಬಂದಾಗ
ಅವ್ರ ಕಾಲ್ನಡಿಗೆಯಲ್ಲಿ ಆ ಪ್ರಯಾಣ ಮಾಡಿಕೊಂಡು ದೇವರ ಸನ್ನಿಧಿಗೆ ಸೇರಿ ಮತ್ತೆ ಅಲ್ಲಿ ಅವಮಾನ ಆದಾಗ ಅವ್ರ ಮನಸ್ಸಿಗೆ ದೇವ್ರು ನನ್ನನ್ನು ಕರ್ಸ್ಕೊಂಡಿದ್ದಾರೆ ಅಂತ ಎಲ್ಲೋ ಒಂದತ್ರ ಆ ಒಂದು ತಾಳ್ಮೆ, ಆ ಒಂದು ಅವರಿಗೆ ಮನಸ್ಸಲ್ಲಿ ಬಂದಿರುವಂತ ಆ ಶ್ರದ್ಧಾ ಭಕ್ತಿಯಿಂದ ಎಲ್ಲರನ್ನ ಗೆಲ್ತಾರೆ ಅಂತಂದಾಗ ಒಂದು ಏನಂತ ಆಲೋಚನೆ ಮಾಡ್ಬೇಕಂದ್ರೆ ಭಕ್ತಿಗೆ ಬಹಳ ಶಕ್ತಿ ಇದೆ, ಶ್ರದ್ಧೆಗೂ ಕೂಡ ಬಹಳ ಶಕ್ತಿ ಇದೆ. ಯಾರಲ್ಲಿ ಭಕ್ತಿ ಶ್ರದ್ಧೆ ಎಲ್ಲರ ಬಗ್ಗೆ ಕನಿಕರ ಆ ತಾಳ್ಮೆಯ ಬುದ್ಧಿ ಯಾರಲ್ಲಿರುತ್ತೆ ಅವರು ಸಮಾಜವನ್ನ ಸುಧಾರಿಸ್ತಾರೆ, ಗೆಲ್ತಾರೆ, ಸಮಾಜದಲ್ಲಿ ಎಲ್ಲರ ಮನಸ್ಸನ್ನ ಗೆಲ್ತಾರೆ, ಜನನಾಯಕರಾಗ್ತಾರೆ. ಅಂತ ಜನನಾಯಕರೇ ಇವತ್ತು ನಮ್ಮ ಕನಕದಾಸರು ಆ ದಿನಗಳಲ್ಲಿ 537 ವರ್ಷಗಳ ಹಿಂದೆ ತನ್ನ ಜನನ, ಅವತ್ತು ಸಮಾಜದಲ್ಲಿ ಏನಾದರೂ ಸುಧಾರಣೆಗಳಾಗಬೇಕಂದ್ರೆ ಸಾಹಿತಿಗಳಾಗಬೇಕು, ಕವಿಗಳಾಗಬೇಕು, ಬರೀಬೇಕು, ಚರಿತ್ರೆಯ ಬಗ್ಗೆ ಬರೆದು ಪುಟಗಳಲ್ಲಿ ತಿಳಿಸಿರ್ಬೇಕು ಯಾವ ಕಾರಣಕ್ಕೆ ಜನನ ಆಗಿದೆ, ಯಾವ ಕಾರಣದಿಂದ ಅವರಲ್ಲಿ ಇಂಥ ಒಂದು ಬೇರೆ ದಾರಿಯನ್ನ ಆರಿಸ್ಕೊಳ್ತಾರೆ, ಯಾವ ಸನ್ಮಾರ್ಗವನ್ನ ಆರಿಸ್ಕೊಂಡಿದ್ದಕ್ಕೆ ಕೆಲವೊಂದು ಬದಲಾವಣೆಗಳನ್ನ ತರುವ ಆಲೋಚನೆಗಳು ಅವರಲ್ಲಿದೆ ಅಂತಂದ್ಬಿಟ್ಟು ಪ್ರತಿಯೊಂದು ಕೂಡ ಮನುಷ್ಯರಲ್ಲಿ ನಾವು ಕೋಪ, ದ್ವೇಷ, ಉದ್ವೇಗದಿಂದ ಯಾರನ್ನ ಗೆಲ್ಲಕ್ಕಾಗಲ್ಲ. ಸೌಮ್ಯದಿಂದ, ಪ್ರೀತಿಯಿಂದ, ದೇವರಲ್ಲಿರುವಂತ ಭಕ್ತಿಯಿಂದ ನಾವು ಗೆಲ್ಲಕ್ಕಾಗತ್ತೆ. ಇನ್ನೂ ಒಂದೊಂದ್ಸತಿ ನನಗೆ ರವಿ ಅಣ್ಣ ಅಲ್ಲಿ ಕೂತಿದ್ದಾರೆ, ಕೋಪ ಮಾಡ್ಕೊಂತಾರೆ, ನೀವು ನಿಮ್ಮ ಗತ್ತನ್ನೇ ತೋರಿಸಲ್ಲ, ಯಾರಿಗೂ ನಿಮ್ಮನ್ನು ನೋಡಿದ್ರೆ ಭಯನೇ ಇಲ್ಲ ಅಂತೆಲ್ಲ ಕೋಪ ಮಾಡ್ಕೊಂಡು ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸೌಮ್ಯವಾಗಿರ್ತಾರೆ. ಸಂಜೆ ಆಗ್ತಾ ಅವ್ರಿಗೆ ಎಷ್ಟು ಆವೇಶ ಬರುತ್ತೆ ಅಂದರೆ ಆ ಆವೇಶದಲ್ಲಿ ಹೇಳ್ತಾರೆ, ನೀವು ನಿಮ್ಮ MLA ಗತ್ತೆ ತೋರಿಸಲ್ಲ, ಯಾರಿಗೂ ಭಯ ಇಲ್ಲ ನಿಮ್ಮನ್ನು ನೋಡಿದ್ರೆ ಅಂತ ಅಂದ್ಬಿಡ್ತಾರೆ. ಆಯಿತು, ಹೌದು, ಭಯದಿಂದ ನಾನು ಯಾರನ್ನೂ ಗೆಲ್ಲಲ್ಲ, ಪ್ರೀತಿಯಿಂದ ತಾಳ್ಮೆಯಿಂದನೇ ಗೆಲ್ಲಬೇಕು. ನಾನು ಎದುರಿಸಿ ಎಷ್ಟು ಜನನ್ನ ಭಯ ಇಡ್ಸಕ್ಕಾಗತ್ತೆ? ನಾನು ನಿಮ್ಮಲ್ಲಿ ಒಂದು ತಂಗಿ ಆಗೋ ಹೆಣ್ಮಗು ಆಗೋ ಬಂದಿದ್ದೀನಿ, ಎಷ್ಟು ಜನನ ಎದುರಿಸ್ಲಿ? ನಾನು ಒಳ್ಳೆ ರೀತಿನೇ ನಾನು ಎಲ್ಲರನ್ನೂ ಗೆಲ್ಲಬೇಕು, ನನ್ನ ದಾರಿ ಅದೇ. ನಾನು ಎಷ್ಟು ದಿನ ಭಯ ಇಡ್ಸಕ್ಕಾಗದು? ಇಲ್ಲ KGF ಅಲ್ಲ ಅದೇ ಥರ ಇರಬೇಕು, ಇಲ್ಲ ನಾನು ಹಂಗಿರಲ್ಲ. ತುಂಬ ವಾದ. ಒಂದು ತಿಂಗಳು ಸುಮ್ಮನೆ ಇರ್ತಾರೆ, ಒಂದು ತಿಂಗಳಾದ್ಮೇಲೆ ಒಂದಿನ ನನ್ನ ಹತ್ರ ಜಗಳ ಆಡಲೇಬೇಕು, ಇದೇ ವಿಚಾರಕ್ಕೆ ಜಗಳ ಆಡಬೇಕು. ಅಂದರೆ ತುಂಬ ಜನನ ನಾವು ಅಭಿಮಾನದಿಂದ ಸಂಪಾದನೆ ಮಾಡಿದ್ದೀವಿ, ಗೌರವದಿಂದ. ನಾನು ಚಿಕ್ಕವಳಾದರೂ ನನಗೆ ಗೊತ್ತಾಗದೆ ಹೋಗಲಿ ನನ್ನ ಜೊತೆ ನಿಲ್ತಾರೆ, ನನ್ನ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾರೆ, ಹಿಂಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಾವು ಅಭಿಮಾನದಿಂದ, ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಆಗತ್ತೆ. ಸಮಾಜದಲ್ಲಿ ಕೆಲವೊಂದು ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಬಹಳ ಜನ ಸೇರಿ ಕಟ್ಟಕ್ಕಾಗತ್ತೆ. ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರಿ ಒಳ್ಳೆಯ ಸಾಧನೆಯನ್ನು ಮಾಡೋಕ್ಕಾಗತ್ತೆ, ಒಳ್ಳೆ ದಾರಿಯಲ್ಲಿ ನಡೆಯೋಕ್ಕಾಗತ್ತೆ, ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ, ಒಳ್ಳೆ ಬದಲಾವಣೆಗಳನ್ನು ತರೋಕ್ಕಾಗತ್ತೆ. ಅದರಲ್ಲಿ ನನ್ನ ಮೊದಲನೇ ಆದ್ಯತೆ ಎಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚು ನಾವು ಸಹನೆಯಿಂದ ಸಾಧನೆಯನ್ನು ಮಾಡಲಿಕ್ಕಾಗತ್ತೆ, ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿ ಮಾಡೋಕ್ಕಾಗತ್ತೆ. ಬರುವಂಥ ಮಕ್ಕಳಿಗೆ ದೂರ ಎಲ್ಲೋ ಹಾಸ್ಟೆಲ್ಸ್ ಇದೆ, ದೂರ ಎಲ್ಲೋ ಒಳ್ಳೆ ವಿದ್ಯಾಸಂಸ್ಥೆಗಳಿದ್ದಾವೆ, ಅಲ್ಲಿ ಓದಬೇಕು ಅನ್ನೋವಂಥ ಆಲೋಚನೆಗಳಿರುತ್ತೆ. ಅಂಥ ಒಳ್ಳೆ ವಿದ್ಯಾಸಂಸ್ಥೆಗಳನ್ನ KGF ಕ್ಷೇತ್ರಕ್ಕೆ ತರಬೇಕು ಅಂತ ತುಂಬ ಆಸೆ ಪಡ್ತೀನಿ ನಾನು. ಹೇಗೆ ಮೊರಾರ್ಜಿ ದೇಸಾಯಿ ಶಾಲೆ ಬಂದರೆ ಎಷ್ಟೋ ಜನ ಬಡ ಮಕ್ಕಳು ಓದ್ಕೋತಾರೆ ಅಂತ ಹೇಳ್ತಾರೆ, ಅದೇ ಥರ ಈ ಜಾಗದಲ್ಲೂ ಕೂಡ ಜಾಗ ಕೊಟ್ಟಾದ್ಮೇಲೆ ನಾವು ಕನಕದಾಸರು ಅಥವಾ ಕನಕದಾಸರಿಗೆ ಅಂತ ಒಂದು ಜಾಗ ಗುರುತಿಸಿದ ಮೇಲೆ ಮತ್ತೆ ಅದರ ಪಕ್ಕ ಎಷ್ಟೇ ಜಾಗ ಇದ್ರು ಬರುವಂಥ ದಿನಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ಸೃಷ್ಟಿ ಮಾಡ್ತೀನಿ. ಅವರ ಆಲೋಚನೆ, ಅವರ ಚಿಂತನೆ ಕೂಡ ಅದೇ ಆಗಿತ್ತು. ಸಮಾಜ ಸುಧಾರಣೆ ಆಗಬೇಕು ಅಂತ ಕೀರ್ತನೆಗಳ ಮುಖಾಂತರ ಸಮಾಜವನ್ನು ಕಟ್ತಾರೆ, ಒಳ್ಳೆ ಹಾಡುಗಳನ್ನು ಆಡಿ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಪ್ರತಿಯೊಬ್ಬರು ಈ ಜಾಗದಲ್ಲಿ ಗೌರವವಾಗಿ ಕೂತಿದ್ದಾರೆ ಅಂತಂದರೆ ಅದು ಧರ್ಮದ ಅಂಧಕಾರದಲ್ಲಿ ಯಾರು ಕೂತಿಲ್ಲ, ಪ್ರೀತಿ ಮತ್ತು ಗೌರವದ ಅಭಿಮಾನದಿಂದ ಕೂತಿರೋ ಅಂಥವ್ರು ಜಾಸ್ತಿ ಇರೋದ್ರಿಂದ ಬರುವಂಥ ಭವಿಷ್ಯದಲ್ಲಿ ನನ್ನ ಕೊಡುಗೆ ಏನು ಅಂತಂದಾಗ, ಅಥವಾ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇವತ್ತು ನಾನು ಈ ಸ್ಥಾನದಲ್ಲಿರೋದ್ರಿಂದ ನನ್ನ ಕೊಡುಗೆ ಏನು ಅಂತಂದಾಗ, ನನ್ನ ಕೊಡುಗೆ ನಾನು ಕೆಲವೊಂದು ವಿದ್ಯಾಸಂಸ್ಥೆಗಳನ್ನು ನನ್ನ ಕ್ಷೇತ್ರಕ್ಕೆ ಕೊಡುಗೆ. ಅದಾದ್ಮೇಲೆ ಹೇಳ್ತಾ ಇದ್ರು ಗೊಲ್ಲಹಳ್ಳಿ ವೆಂಕಟೇಶನ್ನ, ಏನು ನಮ್ಮನ್ನ ಗುರ್ತಿಸಲ್ಲ ಅಂತ. ಇಡೀ ರಾಜ್ಯ ಗುರ್ತಿಸಿರೋದು ಯಾರು ತಂದೆ? ಯಾರನ್ನ ಗುರ್ತಿಸಿದೀವಿ? ಯಾರಿಂದ ನಡೀತಾ ಇದೀವಿ ತಂದೆ? ನಾವು ಇಡೀ ರಾಜ್ಯದ ರೈತರು, ಕಾರ್ಮಿಕರು, ಬಡವರು ಎಲ್ಲರೂ ಅಭಿಮಾನದಿಂದ ಗುರ್ತಿಸಿರೋದನ್ನ ಜನನಾಯಕರಾಗಿರುವಂಥ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವ್ರನ್ನ
ತಂದೆಯ ಸ್ಥಾನದಲ್ಲಿ ನಿಂತು ಇಡೀ ರಾಜ್ಯ ಅವರನ್ನು ನೋಡ್ತಾ ಇದೆ. ಅವರು ಓದಿದ್ದಾರೆ ಅಂತನೋ, ಅವರು ತುಂಬ ವಿಚಾರವಂತರು ಅಂತನೋ, ರಾಜಕಾರಣಿ ಅಂತನೋ, ವೃತ್ತಿಯಲ್ಲಿ ವಕೀಲರು ಅಂತನೋ ಗುರುತಿಸಿಲ್ಲ. ಜನನಾಯಕರು ಅಂತ ಭಾಳ ಅಭಿಮಾನದಿಂದ ಇಡೀ ರಾಜ್ಯದ ಎಲ್ಲ ರೈತರ ಆಶೀರ್ವಾದದಿಂದ, ಬಡವರ ಆಶೀರ್ವಾದದಿಂದ, ಇಡೀ ದೇಶದಲ್ಲಿ ಮಾದರಿಯಾಗಿರುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರನ್ನು, ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ಎಲ್ಲ ಕುಟುಂಬಗಳನ್ನು ಪೋಷಣೆ ರಕ್ಷಣೆ ಮಾಡುವಂಥ ದೂರದೃಷ್ಟಿ ಇಟ್ಕೊಂಡಿರುವಂಥ ಸರ್ಕಾರವನ್ನು ಇವತ್ತು ಬೇರೆ ಎಲ್ಲ ರಾಜ್ಯಗಳಿಗೆ ಮಾದರಿಯಾಗಿ ಕಟ್ಟುವಂಥ ರಾಜಭಾರ ಮಾಡುವಂಥ ನಾಯಕರನ್ನು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೂರಿಸಿದ್ದೀವಿ, ಅಲಂಕರಿಸಿದ್ದಾರೆ ಅಂತಂದರೆ ಅದಕ್ಕಿಂತ ಏನಾದರೂ ಇನ್ನೂ ಬೆಲೆ ಇರುವಂಥ ಯಾವುದಾದ್ರೂ ಸ್ಥಾನಮಾನ ಇದೆಯಾ? ಖಂಡಿತ ತಾಲೂಕಲ್ಲಿ ಕೂಡ ಯಾರ್ಯಾರಿಗೆ ಅರ್ಹತೆ ಮೇಲೆ ದೂರದೃಷ್ಟಿಯಿಂದ ಯಾವ್ಯಾವ ಸ್ಥಾನಮಾನಗಳನ್ನ ಕೊಡಬೇಕು, ಅವಕಾಶಗಳಿದ್ದಾವೆ, ಖಂಡಿತ ನಾವು ಅವಕಾಶಗಳನ್ನ ತಪ್ಪಿಸಲ್ಲ. ಕಂಸಂದ್ರ ನಾಗರಾಜಣ್ಣ ಅಧ್ಯಕ್ಷರಾಗಿದ್ದರು, ಇವತ್ತು APMCಯ ಉಪಾಧ್ಯಕ್ಷರಾಗಿ ಆನಂದ್ ಮೂರ್ತಿ ಅಣ್ಣ ಆಗಿದ್ದಾರೆ. ಇವತ್ತು ಬೆಟ್ಗೂರು ನಂಜುನಗೌಡಣ್ಣ ಅವ್ರ ಕೈಯಿಂದ ಆ ಭೂಮಿ ಪೂಜೆ ಆಗ್ಬೇಕು, ಅದಕ್ಕೆ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ, ಅದಕ್ಕೆ ನೀವು ಗೌರವ ಅಧ್ಯಕ್ಷರನ್ನ ಯಾರಾದರೂ ಮಾಡಿ ಎಲ್ಲಿ ಅನುದಾನವನ್ನು ತರಕ್ಕಾಗತ್ತೆ, ಏನೆಲ್ಲ ನಾವು ಸುಧಾರಣೆಗಳನ್ನು ಮಾಡಲಿಕ್ಕಾಗತ್ತೆ, ಒಳ್ಳೆ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನನಗೆ ನೀವು ತಿಳಿ ಹೇಳಿ, ಬುದ್ಧಿ ಹೇಳಿ, ಮತ್ತು ನಿಮ್ಮ ಜೊತೆ ಸೇರಿ ಸರ್ಕಾರದಲ್ಲಿ ಕೆಲವೊಂದು ಅನುದಾನಗಳನ್ನು ತರುವಂಥದ್ದು, ವಿದ್ಯಾಸಂಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತು ಸಮುದಾಯದ ಮೀಟಿಂಗ್ ಹಾಲ್ ಕಟ್ಟುವಂಥದ್ದು, ಇನ್ನೇನಾದರೂ ಕಾರ್ಯಕ್ರಮಗಳಿಗೆ ನಿಮಗೆ ಮುಂದೆ ಭವಿಷ್ಯದಲ್ಲಿ ಬೇಕಾಗತ್ತೆ ಅಂಥದ್ದು ಸಮುದಾಯ ಭವನ ಕಟ್ಟಲಿಕ್ಕೆ ಏನು ಅನುಕೂಲಗಳಿದ್ದಾವೆ, ಏನೆಲ್ಲ ಅನುದಾನ ತರಲಿಕ್ಕೆ ಅವಕಾಶ ಆಗುತ್ತೆ ಅಂಥವೆಲ್ಲ ವಿಚಾರದಲ್ಲಿ ನಾನು ಕೂಡ ಜವಾಬ್ದಾರಿಯಿಂದ ಹೆಜ್ಜೆ ಹಾಕ್ತೀನಿ. 1 ತಿಂಗಳಲ್ಲಿ ನಾವು ಆ ಜಾಗವನ್ನು ಕನಕದಾಸರಿಗೆ ಅಂತ ನಾವು ಮುಡುಪಾಗಿಟ್ಟಿರುವಂಥ ಜಾಗನ ಅವ್ರದ್ದು ಅಂತ ನೀವು ನಿಮ್ಮ ಸಂಘದ ರಿಜಿಸ್ಟ್ರೇಷನ್ ಆಗಿರುವಂಥ ಇದಕ್ಕೆ ನಾವು 1 ಎಕರೆ ಜಾಗವನ್ನು 1 ಎಕರೆ 20 ಗುಂಟೆ ಜಾಗ ಇದೆ ಅಷ್ಟು ಕೊಡ್ತೀವಿ. ಮತ್ತೆ ಬರುವಂಥ ದಿನಗಳಲ್ಲಿ ನಾವು ವಿದ್ಯಾಸಂಸ್ಥೆನೋ, ಇವ್ರು ಹೇಳ್ತಾ ಇದ್ರು ಮೆಡಿಕಲ್ ಕಾಲೇಜು, ಯಾವುದಾದ್ರೂ ಒಂದು ಆ ಥರದ್ದು ದೂರದೃಷ್ಟಿಯಿಂದ ನಮ್ಮ ಕ್ಷೇತ್ರಕ್ಕೆ ಬರೋ ಆಲೋಚನೆ ಇದ್ದಾಗ ಖಂಡಿತವಾಗೂ ಇನ್ನೂ ಸರ್ಕಾರದ ಜಾಗವನ್ನು ನಾವು ಉಳಿಸ್ಕೊಂಡಿದ್ದು ಅಂಥದಕ್ಕೆಲ್ಲ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಹೇಳ್ತಾ, ಯಾವುದು ಸೂಕ್ತವಾಗಿರೋ ಸ್ಥಾನಮಾನ ಅವಕಾಶಗಳು ಬಂದಾಗ ಖಂಡಿತ ಕೊಡ್ತೀವಿ. ಎಲ್ಲ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಆಸಕ್ತಿಯಿಂದ, ಸರ್ಕಾರಿ ಕಾರ್ಯಕ್ರಮಗಳು ಯಾವುದೇ ಇದ್ದರೂ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳಬೇಕು ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರುವಂಥ ಇವರಿಗೆ ನಾನು EO ಅವರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಅನುದಾನಗಳು ಏನು ಬಂದರೂ ಪಂಚಾಯಿತಿಯಲ್ಲಿ ಯಾವ ಕೆಲಸಗಳಿದ್ರು ಮುಂದಾಳತ್ವದಲ್ಲಿ ಬಂದು ಎಲ್ಲ ಕೆಲಸಗಳು ಮಾಡಿಸ್ಕೋತಾರೆ. ಎಲ್ಲ ವಿಚಾರದಲ್ಲಿ ಸರ್ಕಾರದ ಅನುದಾನ ಏನಿದೆ, ನನ್ನ ಶೇರ್ ಏನೇನು, ನನ್ನ ಪಾಲೇನು ಅಂತ ಒದ್ದಾಡ್ತಾ ಇರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡೋಕ್ಕೆ ಬರಲ್ಲ ಅಂತಂದರೆ ಯಾವ ರೀತಿ? ಸರ್ಕಾರದ ಸವಲತ್ತು ಬೇಕು, ಸರ್ಕಾರದಲ್ಲಿ ಅಧಿಕಾರ ಬೇಕು, ಸರ್ಕಾರದ ಅನುದಾನ ಬೇಕು, ಕಾರ್ಯಕ್ರಮಗಳಿಗೆ ಘನತೆ ಗೌರವ ಕೊಡಬೇಕು ಅನ್ನುವಂಥದ್ದು ಬರಲಿಲ್ಲ ಅಂತಂದಾಗ ನೀವು ರಜಾ ಇದೆ, ನೀವು ಬಂದಿರೋದೇನು, ಇವರೆಲ್ಲ ಬರದೇ ಇರೋದೇನು, ಈ ಶಿಸ್ತನ್ನು ಕಲಿಸ್ಬೇಕು ನೀವು ಅಂತ ಹೇಳ್ತಾ, ಯಾರೇ ಒಬ್ಬರು ನಾವು ಒಂದು ಸರ್ಕಾರ ಗೌರವ ಕೊಡಬೇಕು, ಸಕಲ ಮರ್ಯಾದೆಗಳಿಗೋಸ್ಕರ ಇಂಥ ಜಯಂತಿ ಆಚರಣೆ ಮಾಡಬೇಕು ಅಂದಾಗ ಅದು ಅವರು ಗೌರವ ಸಲ್ಲಿಸಬೇಕು. ಅದೇ ಪಂಚಾಯಿತಿಯಲ್ಲಿ ಯಾವುದಾದ್ರೂ ದುಡ್ಡು ಬರಲಿಲ್ಲ, ಬಿಲ್ ಬರಲಿಲ್ಲ ಅಂದರೆ ಎಲ್ಲಿರ್ತಾರೆ ಅವರು? ನಿಮ್ಮ ಆಫೀಸು ಇಲ್ಲ ನಮ್ಮ ಆಫೀಸ್ ಸುತ್ತಾ ಇರ್ತಾರೆ. ಇವತ್ತಾದರೆ ಬರಬೇಕು ಅವ್ರಿಗೆ. ಆ ಶಿಸ್ತು ಡಿಸಿಪ್ಲಿನ್ನ ನೀವು ಕಲಿಸ್ಬೇಕು. ಅಲ್ಲಿವರೆಗೂ ಅವೆಲ್ಲ ಕೆಲಸ ಇಡಿ ಕಾರ್ಯಕ್ರಮಗಳಿಗೆ ಶ್ರದ್ಧೆ ಭಕ್ತಿಯಿಂದ ಅವ್ರು ಬರಬೇಕು. ನಾವು ಒತ್ತಾಯ ಮಾಡಿ ಕೆಲವೊಂದು ಕರಿಬಾರ್ದು. ಇಷ್ಟೆಲ್ಲ ಜನ ಅವರು ಎಲ್ಲ ಕೆಲಸ ಬಿಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅನ್ನುವಂಥ ಆ ಆಲೋಚನೆಗಳು ಅವರು ಮೈಗೂಡಿಸ್ಕೋಬೇಕು. ಯಾವತ್ತೂ ಅಧಿಕಾರ ಶಾಶ್ವತವಾಗಿರಲ್ಲ, ನಮಗೂ ಶಾಶ್ವತವಾಗಿರಲ್ಲ. ಶಾಶ್ವತವಾಗಿ ಇರೋವಂಥದ್ದು ನಾವು ಮಾಡೋ ಕೆಲಸಗಳು ಮಾತ್ರ. ಅದೇ ರೀತಿ ಅದು ಚರಿತ್ರೆ ಹೇಳ್ತಾ ಇದೆ, ಕನಕದಾಸರ ಚರಿತ್ರೆಯ ಪುಟಗಳು ಅವನ್ನೆಲ್ಲ ಹೇಳ್ತಾ ಇದೆ ಅಂತ ಹೇಳ್ತಾ, KGF ಕ್ಷೇತ್ರದಲ್ಲಿ ವಿಶೇಷವಾಗಿ ಹಿಂದೆ ಬಹಳ ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಬರುವಂಥ ದಿನಗಳಲ್ಲಿ ನಾವು ಶಾಲಾ ಶಿಕ್ಷಣ ಜೊತೆ ಕೆಲವೊಂದು ಕಾರ್ಯಕ್ರಮಗಳನ್ನ ಶಿಕ್ಷಣದ ಜೊತೆಗೂಡಿಸ್ಕೊಂಡು ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಕನಕದಾಸರ ಕೊಡುಗೆ ಏನು, ಯಾವ ರೀತಿ ಅವರು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವರ ಕೀರ್ತನೆಗಳೇನು, ರಚನೆಗಳೇನು, ಅವರ ಉದ್ದೇಶಗಳೇನು ಅನ್ನುವಂಥದ್ದನ್ನು ತಿಳಿಸುವಂಥ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡೋಣ ಬರುವಂಥ ದಿನಗಳಲ್ಲಿ ಅಂತ ಹೇಳ್ತಾ, ಮತ್ತು
ಒಳ್ಳೆಯ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ನಾಗಪ್ಪ ಡಾಕ್ಟರ್ ಅವ್ರ ಜೊತೆನೂ ದೊಡ್ಡವರು ಹಿರಿಯರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ, ಅವರ ಚಿಂತನೆಗಳನ್ನು ಕೂಡ ಅವರ ಆಲೋಚನೆಗಳನ್ನು ಕೂಡ ದೂರದೃಷ್ಟಿಯಿಂದ ಈ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡೋಣ. ಹೆಚ್ಚಿನ ರೈತರು ಭಾಳ ಜನ ಆಸಕ್ತಿಯಿಂದ ಕೆಲವೊಂದು ಕಾರ್ಯಕ್ರಮಗಳಿಗೆ ಬರ್ತಾರೆ, ಖುಷಿಯಿಂದ ಬರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಬಂದಿರುವಂಥ ಎಲ್ಲ ಅಭಿಮಾನದಿಂದ ಬಂದಿರುವಂಥವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ತಹಸೀಲ್ದಾರ್ ಅವ್ರ ಬಗ್ಗೆ ಒಂದು ವಿಶೇಷವಾಗಿರೋ ವಿಚಾರ ಹೇಳಬೇಕು. ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡೋವಾಗ, ಮುರಾರ್ಜಿ ಶಾಲೆ ಮಾಡೋವಾಗ, ಮತ್ತು ಸರ್ಕಾರದ ಯಾವುದೇ ಒಂದು ಇಲಾಖೆಗೆ ನಾನು ಇಂಥ ಜಾಗ ಬೇಕು ಅಂತಂದಾಗ ಆ ಇಡೀ ಕಂದಾಯ ಇಲಾಖೆ ಬಹಳ ಜವಾಬ್ದಾರಿಯಿಂದ ಎಲ್ಲ ಇಲಾಖೆಗಳಿಗೆ ನಾವು ಜಾಗವನ್ನು ಹುಡುಕಿಸೋವಾಗ ಗೊಂದಲ ಇಲ್ಲದೆ ಕೆಲಸ ಮಾಡುವಂಥದ್ರಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಇವತ್ತು ನಾವು KDBಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಏನಾದರೂ ನಾನು ಆ ಜಾಗನ ನಮ್ಮ ಸರ್ಕಾರ ಇದ್ದಾಗ ಕೊಡಬೇಕು, ಅದನ್ನು ಅಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದಾಗ ಕಂದಾಯ ಇಲಾಖೆ ನಡ್ಕೊಂಡಿದ್ದ ಜವಾಬ್ದಾರಿಯ ಒಂದು ನಡೆ ನಾನು ಇವತ್ತು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಈ ದಿನ. ಯಾಕಂದರೆ ಯಾವುದೇ ಒಂದು ಜವಾಬ್ದಾರಿಯನ್ನು ಭಾಳ ಶಿಸ್ತಿನಿಂದ ಯಾವುದೇ ಇಲಾಖೆಗಳಿಗೆ ಇವತ್ತು ನಾವು 1-1.5 ವರ್ಷದಲ್ಲಿ ಭಾಳ ಇಲಾಖೆಗೆ ಜಾಗವನ್ನು ಗುಡಿಸಿದ್ದೀವಿ. ಸರ್ಕಾರದ ಜಾಗ ಗುರುತಿಸಿ ಮತ್ತೆ ಅದರಿಂದ ಉಪಯೋಗ ಆಗುವಂಥ ಎಷ್ಟೋ ಕಾರ್ಯಕ್ರಮಗಳನ್ನ ತಂದಿದ್ದೀವಿ. ಅದರಲ್ಲಿ ಅವರ ಪಾಲು ಕೂಡ ಇದೆ. ನಮ್ಮ ಪ್ರಯತ್ನ ಇದ್ದರೆ ಆ ಪ್ರಯತ್ನ ಫಲಿಸ್ಬೇಕು ಅಂತಂದರೆ ಇಲಾಖೆಗಳು ಸ್ಪಂದಿಸಬೇಕಾಗತ್ತೆ, ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಅದರಲ್ಲಿ ಪಾಪ ಅವರು ಕೂಡ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ವಿಚಾರದಲ್ಲಿ ಸರ್ಕಾರದ ಯಾವುದೇ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇದೆ ಅಂತ ಹೇಳ್ತಾ, ಒಂದು ಹಾಸ್ಟೆಲ್ ಈಗ ನಮಗೆ ಬೇತ್ಮಂಗ್ಲಕ್ಕೆ ಬಂದಿದೆ, BCM ಹಾಸ್ಟೆಲ್ ಬಂದಿದೆ. ಅದನ್ನು BCM ಹೆಣ್ಮಕ್ಳದ್ದು ಹಾಸ್ಟೆಲ್ ಬಂದಿದೆ. ಅದು ಬಡಮಾಕ್ನಳ್ಳಿ ಅವರ ಬೇಡಿಕೆ ಕೂಡ ಆಗಿತ್ತು ಹಿಂದೆ. ಇವತ್ತು ನಾನು ಹೇಳ್ತೀನಿ ಅದನ್ನು, ನಾನು ಯಾವಾಗ ಕೇಳಿದ್ರು ಕೂಡ ಆ ಊರಿಗೆ ಕಾಲಿಟ್ಟಾಗ ಇಲ್ಲೊಂದು BCM ಹಾಸ್ಟೆಲ್ ತನ್ನಿ ಅಂತ. ಅದು ಇವತ್ತು ವೇದಿಕೆಯಲ್ಲಿ ಹೇಳಿದ್ರೆ ಅದನ್ನೇ ಬರೀತಾರೆ. ಮುಳುಬಾಗ್ಲಲ್ಲಿ ಇದ್ದಿದ್ದನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜಾಗ ಆಗಿದ ತಕ್ಷಣ ಜಾಗ ಆಗೋವರೆಗೂ ಕೂಡ ಅವರು ಅಲ್ಲಿ ಹತ್ರ ಬೇತ್ಮಂಗ್ಲಲ್ಲಿ ಯಾವುದೋ ಒಂದು ಸ್ಕೂಲೋ ಕಾಲೇಜೋ ಜಾಗ ಹುಡುಕಿ ಅಲ್ಲಿ ಸದ್ಯಕ್ಕೆ 50 ಜನ ಅಥವಾ 80 ಜನ ಮಕ್ಕಳದು ಸ್ಟ್ರೆಂತ್ ಇರುವಂಥ ಹಾಸ್ಟೆಲ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಅದನ್ನು ಖುಷಿಯಿಂದ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಅದಾದಮೇಲೆ ರೈತರಿಗೋಸ್ಕರ APMCದು ಒಂದು ಜಾಗ ನಮ್ಮಲ್ಲಿ ಆಗಿದೆ ವಿಕೋಟ ಮಾರ್ಗದಲ್ಲಿ. ಇಲ್ಲಿರುವಂಥ ಎಲ್ಲರಿಗೂ ಗೊತ್ತದೆ. ಬರುವಂಥ ದಿನಗಳಲ್ಲಿ ಅದು ಫಸ್ಟ್ DPR ಕೂಡ ನಮ್ಮದೇ ಆಗುತ್ತೆ. ಸರ್ಕಾರದಲ್ಲಿ ಅನುದಾನ ಬಂದಾಗ ಖಂಡಿತ ಅದಕ್ಕೆ ಜವಾಬ್ದಾರಿ ಸ್ಥಾನವನ್ನು ಆನಂದ್ ಮೂರ್ತಿ ಅಣ್ಣನೂ ಅಲಂಕರಿಸಿದ್ದಾರೆ. APMC ಉಪಾಧ್ಯಕ್ಷರಾಗಿದ್ದಾರೆ. APMC ಅಧ್ಯಕ್ಷರು ವಿಜಯರಾಘವ ರೆಡ್ಡಿ ಅವರು, ಇವರು ಉಪಾಧ್ಯಕ್ಷರು. ರೈತರ ಬಗ್ಗೆ ಕಳಕಳಿ ಇರುವಂಥವ್ರಿಗೆಲ್ಲರಿಗೂ ಕೂಡ ನಾವು ಸೂಕ್ತವಾಗಿರುವಂಥ ಸ್ಥಾನಮಾನ ಕೊಟ್ಟು ಆ ಜಾಗ ಬರುವಂಥ ಭವಿಷ್ಯದಲ್ಲಿ ಇಡೀ ರಾಜ್ಯದ ರೈತರಿಗೆ ಮಾದರಿ ಆಗಿರುವಂಥ ಅದು ಮಾರ್ಕೆಟ್ ಆಗುವಂಥ ಕನಸನ್ನು ಇಟ್ಕೊಂಡಿದ್ದೀನಿ. ದೇವರು ಅದನ್ನು ಯಶಸ್ವಿಯಾಗಿ ನಡೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು. ಯಾಕಂದರೆ ಇದಕ್ಕೆ ಇಲ್ಲೊಂದು ಪವಿತ್ರತೆ ಇದೆ, ನಿಮ್ಮೆಲ್ಲ ಆಶೀರ್ವಾದ ಇರಬೇಕು. ಅದನ್ನು ನಾನು APMC ಮಾರ್ಕೆಟ್ನ ಯಶಸ್ವಿ ಮಾಡಬೇಕಂದ್ರೆ ಏನೇನೋ ವಿಘ್ನಗಳು ಬರದೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಗಟ್ಟಿಯಾಗಿ ನಿಂತರೆ ಖಂಡಿತ ಸರ್ಕಾರದಲ್ಲಿ ಒಂದು 50 ಕೋಟಿ ತರ್ತೀನೋ 100 ಕೋಟಿ ತರ್ತೀನೋ ಮಾದರಿ ಆಗಿರೋ ಮಾರ್ಕೆಟ್ನ ಮಾಡೋದು ಒಂದು ನನಗೆ ಒಂದು ಆಲೋಚನೆ ಅಲ್ಲ, ಅದು ನನ್ನ ಕರ್ತವ್ಯ ಅಂದ್ಕೊಂಡು ಕೂಡ ಮಾಡ್ತಾ ಇದ್ದೀನಿ. ಛಲ ಇದೆ, ಬಿಡದೆ ಮಾಡಲೇಬೇಕು. ಏನೇನಾಗಿದೆ ಒಂದಿನ ಅಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಥವಾ ನಿಂತು ಮಾತಾಡ್ತೀನಿ, ಇವತ್ತೇನೂ ಮಾತಾಡಲ್ಲ. ಬಟ್ ದೇವ್ರು ನನ್ನನ್ನು ಪಾರು ಮಾಡಿದ್ದಾರೆ ಎಷ್ಟೋ ವಿಘ್ನಗಳಿಂದ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ಯಾವುದೇ ಕೆಲಸನ ಕೂಡ ನಾವು ಶ್ರದ್ಧೆಯಿಂದ ಮಾಡಿದಾಗ ದೇವರು ಅದರ ಹಿಂದೆ ಇರ್ತಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ಅಂತ ಹೇಳ್ತಾ, ನಿಮ್ಮೆಲ್ಲರ ಭಕ್ತಿಗೆ, ನಿಮ್ಮೆಲ್ಲ ಶ್ರದ್ಧೆಗೆ, ನೀವೆಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರೋದಕ್ಕೆ ವೇದಿಕೆ ಮುಂದೆ ಇರುವಂಥ ಎಲ್ಲ ಮಹನೀಯರಿಗೆ, ವೇದಿಕೆಯನ್ನು ಹಂಚ್ಕೊಂಡಿರುವಂಥ ಎಲ್ಲ ಹಿರಿಯರಿಗೆ, ಎಲ್ಲ ಮುಖಂಡರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.